MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಧರ್ಮಸ್ಥಳದಲ್ಲಿ ಇವತ್ತು ಯಾವುದೇ ಉತ್ಖನನ ನಡೀಲಿಲ್ಲ, ಭಾನುವಾರ ಆದ್ರಿಂದ. ಆದರೆ ನಾಳೆ ಮುಸುಕುಧಾರಿಯನ್ನ ಮತ್ತೆ ಧರ್ಮಸ್ಥಳಕ್ಕೆ ಕರ್ಕೊಂಡ್ಬರ್ತಾರೆ, ಮತ್ತೆ ಉತ್ಖನನ ನಡೆಯುತ್ತಂತೆ. ಯಾವ ಜಾಗ ಬಗಿತಾರೆ ನಾಳೆ ಏನೆಲ್ಲ ಆಗಬಹುದು ಅಂತ ನಮ್ಮ ಆಂಕರ್ ನಾಗೇಂದ್ರ ಬಾಬು ವಿವರಿಸಿದ್ದಾರೆ. ಬನ್ನಿ ನೋಡಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿರುವಂಥ ಮುಸುಕುದಾರಿ ವ್ಯಕ್ತಿ ಆ ದೂರಿನ ಆಧಾರದಲ್ಲಿ SIT ತನಿಖಾ ತಂಡ ತನಿಖೆಯನ್ನು ಚುರುಕುಗೊಳಿಸಿತು. ಇವತ್ತು ಭಾನುವಾರ ಆಗಿದ್ದರಿಂದ ಇವತ್ತು ಯಾವುದೇ ರೀತಿಯಾದಂತಹ ಉತ್ಖನನ ಕಾರ್ಯಕ್ಕೆ ಮುಂದಾಗಲಿಲ್ಲ. ಆದರೆ SIT ತನಿಖಾ ತಂಡ ಇವತ್ತು ಒಂದು ಮೀಟಿಂಗನ್ನು ಕೂಡ ಮಾಡಿದೆ. ಕಳೆದ ವಾರ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ಕೂಡ SIT ತನಿಖಾ ತಂಡದ ಅಧಿಕಾರಿಗಳೇ ಮಾಡಿದ್ದಾರೆ. ಮತ್ತೊಂದು ಕಡೆ ನಾಳೆ 13ನೇ ಪಾಯಿಂಟ್ಗೆ ಹೋಗಿ ಅಲ್ಲಿ ಉತ್ಖನನ ಕಾರ್ಯವನ್ನು ಮಾಡ್ತಾರಾ ಅಥವಾ ಶೋಧ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಇದೆಲ್ಲದರ ನಡುವೆ SIT ತನಿಖಾ ತಂಡಕ್ಕೆ ಈಗ GPR ಎಕ್ಸ್ಪರ್ಟ್ಗಳ ಅವಶ್ಯಕತೆ ಇದ್ದು GPR ಎಕ್ಸ್ಪರ್ಟ್ಗಳ ಜೊತೆಯಲ್ಲಿ ಮಾತುಕತೆ ಕೂಡ ಅಂತಿಮ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಾಳೆ ಏನಾದರೂ GPR ಎಕ್ಸ್ಪರ್ಟ್ಗಳನ್ನು ಕರೆತಂದು ತಂತ್ರಜ್ಞಾನದ ಮೂಲಕ 13ನೇ ಪಾಯಿಂಟ್ನಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರಾ ಅಥವಾ ಬೇರೆ ಯಾವುದಾದ್ರೂ ಹೊಸ ಜಾಗಗಳು ಸೃಷ್ಟಿ ಆಗುತ್ತಾ ಅನ್ನೋದು ತೀವ್ರ ಕುತೂಹಲ ಕೂಡ ಕೆರಳಿಸಿದೆ. ನಿನ್ನೆ ಮತ್ತು ಮೊನ್ನೆ ಮುಸುಕುದಾರಿ ವ್ಯಕ್ತಿ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ 2 ಪಾಯಿಂಟ್ಗಳನ್ನು ತೋರಿಸಿದ್ದ. ಅಲ್ಲೂ ಕೂಡ ಉತ್ಖನನ ಕಾರ್ಯ ನಡೆಸಲಾಗಿತ್ತು. ಯಾವುದೇ ರೀತಿಯಾದಂತಹ ಕುರುಹುಗಳು ಅಲ್ಲಿ ಪತ್ತೆ ಆಗಿರಲಿಲ್ಲ. ಇನ್ನು ನಿನ್ನೆ ರತ್ನಗಿರಿ ಬೆಟ್ಟಕ್ಕೆ ಆತನನ್ನು ಕರೆತರಲಾಯಿತು. ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ಕಾರ್ಯವನ್ನು ಕೂಡ ಮಾಡಲಾಯಿತು. ಬಹಳ ಪ್ರಮುಖ ಘಟ್ಟಕ್ಕೆ ನಿನ್ನೆ ತಲುಪಿದ್ರು. ತುಂಬ ಕಾನ್ಫಿಡೆಂಟ್ನಲ್ಲಿದ್ದಂತಹ ಮುಸುಕುದಾರಿ ವ್ಯಕ್ತಿ ನಿನ್ನೆ ಸೊಪ್ಪೆ ಮೊರೆಯನ್ನು ಹಾಕಿಕೊಂಡೇ ಹೋಗಿದ್ದಾನೆ. ಯಾಕೆ ಅಂತಂದರೆ ಆತನ ಕಾನ್ಫಿಡೆಂಟ್ ಲೆವೆಲ್ ಯಾವ ಹಂತಕ್ಕೆ ಇತ್ತು ಅಂತಂದರೆ ಆತ ಹೇಳಿದಷ್ಟು ಆಳಕ್ಕೆ ಹೋಗಿ ಅಲ್ಲಿ ಹುಡುಕಾಟವನ್ನು ಕೂಡ ನಡೆಸಿದ್ರು. ಬರೋಬ್ಬರಿ 20 ಅಡಿ ಅಗಲ 10 ಅಡಿ ಆಳಕ್ಕೆ ಉತ್ಖನನವನ್ನು ಮಾಡಿ ನೋಡಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಪತ್ತೆ ಆಗಲಿಲ್ಲ. ಹಾಗಾಗಿ ನಿನ್ನೆಯೂ ಕೂಡ SIT ತನಿಖಾ ತಂಡ ಬರಿಗೈಯಲ್ಲೇ ವಾಪಸ್ ಕಚೇರಿಗೆ ಹೋಗಬೇಕಾಯಿತು. ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂತಂದರೆ ಇಲ್ಲಿಯವರೆಗೂ ಯಾವ ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯಾಚರಣೆಯನ್ನು ಮಾಡಿದ್ದಾರೋ ಆ ಎಲ್ಲ ಪಾಯಿಂಟ್ಗಳಲ್ಲೂ ಕೂಡ ಸೋಕೋ ಟೀಮ್ ಒಂದು ಮಣ್ಣನ್ನು ವಶಕ್ಕೆ ಅಂದರೆ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅದನ್ನು ತಮ್ಮ ಬಳಿಯೇ ಸಂಗ್ರಹಿಸಿ ಇಟ್ಟುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಅದು ಒಂದು ರೀತಿಯಲ್ಲಿ ತನಿಖೆಗೆ ಬೇಕಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಣ್ಣನ್ನು ಪ್ರತಿಯೊಂದು ಪಾಯಿಂಟ್ನಲ್ಲೂ ಕೂಡ ಸಂಗ್ರಹಿಸಿ ಇಡ್ತಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾಳೆ SIT ತನಿಖಾ ತಂಡದ ಮುಂದೆ ಮತ್ತೊಮ್ಮೆ ಮುಸುಕುದಾರಿ ವ್ಯಕ್ತಿ ಹಾಜರಾಗ್ತಾನೆ. ಆತ ಹಾಜರಾದ ಬಳಿಕ ಹೊಸ ಜಾಗವನ್ನು ತೋರಿಸ್ತಾನ, ಹೊಸ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಕಡೆ ಕುತೂಹಲ. ಆದರೆ ಇವತ್ತು ರಜಾ ದಿನ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಉತ್ಖನನ ಕಾರ್ಯ ಮಾಡಬಾರದು ಅನ್ನೋ ಕೂಗು ಈ ನಡುವೆ ಎದ್ದಿರುವಂಥದ್ದು. ಅದರಲ್ಲೂ ಜನಾರ್ದನ್ ಪೂಜಾರಿ ಅವರು ಕೂಡ ಇವತ್ತು ಧರ್ಮಸ್ಥಳದ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಇದೆಲ್ಲದರ ನಡುವೆ ನಾಳೆ ಮತ್ತೊಮ್ಮೆ ಉತ್ಖನನ ಕಾರ್ಯ ಅಥವಾ ಶೋಧ ಕಾರ್ಯಾಚರಣೆ ಆರಂಭ ಆಗುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ ಈ ವಾರ ಒಂದು ಕನ್ಕ್ಲೂಷನ್ಗೆ SIT ತನಿಖಾ ತಂಡ ಬರ್ತಾ ಅನ್ನೋ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಇಲ್ಲಿಯವರೆಗೂ ಕೂಡ 6ನೇ ಪಾಯಿಂಟ್ನಲ್ಲಿ ಉತ್ಖನನ ಮಾಡಿದಾಗ ಮಾತ್ರ ಸಿಕ್ಕಂಥ ಮೂಳೆಗಳು,
ತಲೆಬುರುಡೆಯ ಒಂದಷ್ಟು ಪೀಸ್ಗಳು ಅದನ್ನು ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಮತ್ತೊಂದು ಕಡೆ 11A ಪಾಯಿಂಟ್ನಲ್ಲಿ ಭೂಮಿಯ ಮೇಲ್ಭಾಗದಲ್ಲೇ ಇದ್ದಂಥ ಅಸ್ಥಿಪಂಜರವನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಮತ್ತಿಬ್ಬರು ದೂರುದಾರರು ಕೂಡ ತಾವಾಗೆ ಮುಂದೆ ಬಂದು ಅವರು ಕೊಟ್ಟಿರುವಂಥ ದೂರಿನ ಆಧಾರದಲ್ಲಿ ಅವರಿಂದ ಒಂದಷ್ಟು ಹೇಳಿಕೆಗಳನ್ನು ಪಡೆದುಕೊಳ್ಳುವಂಥ ಕೆಲಸ ಆಗಿತ್ತು. ಅದರ ವಿಚಾರಣೆ ಕೂಡ, ಅದರ ತನಿಖೆ ಕೂಡ ನಾಳೆಯಿಂದ ಮತ್ತೊಮ್ಮೆ ಆರಂಭ ಆಗುವಂಥ ನಿರೀಕ್ಷೆ. ಒಟ್ಟಿನಲ್ಲಿ ಈ ವಾರ ಒಂದು ರೀತಿಯಲ್ಲಿ ಒಂದು ತನಿಖಾ ತಂಡದ ತನಿಖೆಯ ಹಾದಿ ಒಂದು ಅಂತಿಮ ಘಟ್ಟಕ್ಕೆ ಪ್ರವೇಶ ಮಾಡುತ್ತೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಹಾಗಾಗಿ ಈ ಒಂದು SIT ತನಿಖಾ ತಂಡ ಸತ್ಯ ಶೋಧನೆ ಮಾಡೋದಕ್ಕೆ ಬಂದಿದ್ದು ಸತ್ಯದ ಹಾದಿಯಲ್ಲಿ ಸಾಕ್ತಾ ಇದ್ದಾರಾ ಅಥವಾ ಈ ಒಂದು ತನಿಖಾ ತಂಡದ ಸತ್ಯಾಂಶ ಇನ್ನೇನು ಕೆಲವೇ ದಿನಗಳಲ್ಲಿ, ಬಹುತೇಕ ಈ ವಾರವೇ ಹೊರಬೀಳುವಂಥ ನಿರೀಕ್ಷೆ ಕೂಡ ದಟ್ಟವಾಗಿದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಮುಸುಕುಧಾರಿ ತೋರಿಸಿದ ಧರ್ಮಸ್ಥಳದ ಬಾಹುಬಲಿ ಬೆಟ್ಟಗಳ ರಸ್ತೆಯಲ್ಲಿ ಇರ್ತಕ್ಕಂಥ ಸ್ಪಾಟ್ ನಂಬರ್ 16ನೇ ಪಾಯಿಂಟ್. ಅಲ್ಲಿ SIT ನಿನ್ನೆ ಶೋಧ ಕಾರ್ಯ ನಡೆಸಿತ್ತು. ಆಗ ಯಾವುದೇ ಕಳೆಬರ ಪತ್ತೆ ಆಗಿಲ್ಲ. ಆದರೂ ಈ ಸ್ಪಾಟ್ 16 ಎಷ್ಟು ಫೇಮಸ್ ಆಗ್ಬಿಟ್ಟಿದೆ ಅಂದರೆ ಧರ್ಮಸ್ಥಳಕ್ಕೆ ಬರೋ ಭಕ್ತಾದಿಗಳು ಈ ಸ್ಪಾಟ್ 16ಗೆ ಬಂದು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರಂತೆ. ಇದಕ್ಕೆ ಹೇಳೋದು ಜನ ಮರಳೋ, ಇದ್ರ ವಿಚಾರದಲ್ಲಿ ಜಾತ್ರೆ ಮರಳೋ ಅನ್ನೋಕ್ಕಿಂತ ಹೆಣ ಮರಳೋ ಅನ್ನೋದೇ ಸರಿ ಅಂತ ಅನ್ಸುತ್ತೆ. ಯಾವುದು ಮರಳೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಏನು ನಡೀತಾ ಇದೆ ಸ್ಪಾಟ್ 16ನಲ್ಲಿ ನೋಡಿ. ಸದ್ಯ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿಲಿರೋದು ಒಂದೇ, ಅದೇ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ. ಇದೀಗ ಜನರ ಚಿತ್ತ ಸದ್ಯಕ್ಕೆ ಧರ್ಮಸ್ಥಳ ಹತ್ರ ಇರುವಂಥದ್ದು. ಯಾಕಂದರೆ ಒಂದು ಕಡೆ ನಾಳೆ ಏನು ಹಾಗಾದರೆ, ಇವತ್ತು ಭಾನುವಾರ ರಜೆ ಇತ್ತು, ನಾಳೆ ಏನು ಹಾಗಾದರೆ ಒಂದಿಷ್ಟು ಕುತೂಹಲಕಾರಿಯಾಗಿ ಇರುವಂತಹದ್ದು. ಸದ್ಯ ನಾನು ನಂಬರ್ 16A ಅನ್ನೋ ಜಾಗದಲ್ಲಿದ್ದೇನೆ. ಹಾಗಾದರೆ ನಾಳೆ ಕೂಡ ಉತ್ಖನನ ಕಾರ್ಯ ನಡೆಯುತ್ತಾ ಅಥವಾ SIT ಮುಸುಕುದಾರಿನ ತೆಗೆದುಕೊಂಡು ಮತ್ತೊಂದಿಷ್ಟು ಗ್ರಿಲ್ ಮಾಡುತ್ತಾ, GPR ರಾಡರ್ ಸಾಧನ ಬರುತ್ತಾ, ಹಾಗಾದರೆ ನಾಳೆ ಏನು ಮಾಡ್ತಾರೆ ಅನ್ನೋದಿಷ್ಟು ಕುತೂಹಲ ಇರುವಂಥದ್ದು. ಸದ್ಯ ಗ್ರಾಮಸ್ಥ ಅಂದರೆ ಧರ್ಮಸ್ಥಳ ಗ್ರಾಮಸ್ಥ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಮತ್ತು ಇಲ್ಲಿ ಕೆಲಸ ಮಾಡೋಂಥ ಒಂದಿಷ್ಟು ನೌಕರನ್ನ ಕರೆದು SIT ಒಂದಿಷ್ಟು ತನಿಖೆಯನ್ನು ಮಾಡಿರುವಂಥದ್ದು. ನಾಳೆ ಕೂಡ ಉತ್ಖನನ ಕಾರ್ಯ ಮುಂದುವರಿಯುತ್ತಾ ಅಥವಾ ಮತ್ತೊಂದಿಷ್ಟು ಜಾಗಗಳನ್ನು ತೋರಿಸ್ತಾನೆ ಆಗೋದು. ಯಾಕಂದರೆ ಹೇಳಿದ್ದು 160 ಅಥವಾ 1000 ಶವ ಅಂಥೇಳಿ, ಈಗ ಸರಿಸುಮಾರು 16 ಆಯಿತು. ಹಾಗಾದರೆ ನಾಳೆಗೆ 13 ಓಪನ್ ಮಾಡಲಿಕ್ಕೆ ಮುಂದಾಗ್ತಾರಾ ಅಥವಾ 17ರ ಜಾಗವನ್ನು ಹುಡುಕ್ಲಿಕ್ಕೆ ಮುಂದಾಗ್ತಾರಾ ಅನ್ನೊಂದಿಷ್ಟು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ನನ್ನ ಕ್ಯಾಮರಾಮನ್ ಚಿರಾಗ್ ತೋರಿಸ್ತಾ ಹೋಗ್ತಾರೆ. ನನ್ನ ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿನ್ನೆ 16ರನ್ನು ಉತ್ಖನನ ಮಾಡಲಾಗಿತ್ತು. ಪ್ರಮುಖವಾಗಿ ಇಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಉಂಟಾಗಿತ್ತು. ಅಂದರೆ ಗೊಂದಲ ಮಾಡ್ತಾಯಿದ್ರು. ಈ ಜಾಗದಲ್ಲಿ ಯಾಕೆ ಮಣ್ಣನ್ನು ಹಾಕಿದ್ದಾರೆ, ಈ ಜಾಗದಲ್ಲಿ ಮಣ್ಣು ಇರಲಿಲ್ಲ ಮೊದಲು, ಇಲ್ಲಿ ಹೂತು ಹಾಕಿದ್ದಾನೆ ಅಂತ ಹೇಳ್ತಿರೋ ಮುಸುಕುದಾರಿಯ ಪರವಾಗಿರುವಂಥ ಒಂದಿಷ್ಟು ಜನ, ಅಂದರೆ ಏನು ದೂರದಾರ ಇದ್ದಾನೆ ಅವನ ಪರವಾಗಿರುವಂಥ ಒಂದಿಷ್ಟು ಜನ ಏನು ಹೇಳಿದ್ರು ಅಂದರೆ ಇಲ್ಲಿ ಮಣ್ಣನ್ನು ಹಾಕಿದ್ದಾರೆ, ಇಲ್ಲಿ ಶವವನ್ನು ಹುಕ್ಕಿರೋ ಜಾಗವನ್ನು ತೋರಿಸಿದ್ರು. ಅಂದರೆ ನಾ ಇರುವಂಥದ್ದು ರತ್ನಗಿರಿ ಬೆಟ್ಟ ಏನಿದೆ, ಅಂದರೆ ನಾವೇನು ಬಾಹುಬಲಿ ಅಂತ ಕರಿತೀವಿ, ಆ ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಎಡಭಾಗದಲ್ಲಿ ಆ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಇರುವಂಥ ಜಾಗ ಇದು 16 ಮತ್ತು 16A ಅನ್ನುವಂಥದ್ದು. ಇನ್ನು ಇದನ್ನು ಹೊರತುಪಡಿಸಿದರೆ ನಾಳೆ SIT ಏನು ಮುಸುಕುದಾರಿ ಅಪೇಕ್ಷೆ ಪಟ್ಟಿದ್ದ, ಅಂದರೆ ಮುಸುಕುದಾರಿ ಪರವಾಗಿರೋ ಜನ ಏನು ಹೇಳಿದರು, ಈ GPR ಅನ್ನು ತರಿಸುವ ಪ್ರಕ್ರಿಯೆ ಮುಂದಾಗ್ತಾ ಇದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಧಿಕಾರಿಗಳು ಕೂಡ ಒಂದಿಷ್ಟು ಮೇಲಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ನಾಳೆಗೆ ಬೆಂಗಳೂರಿನಿಂದ ದಿನಕ್ಕೆ 20 ಲಕ್ಷ ಹಣ ಖರ್ಚಾಗುವಂಥ ವ್ಯವಸ್ಥೆ ಇರುವಂಥದ್ದು ಅಂಥೇಳಿ ಒಂದಿಷ್ಟು ಮಾಹಿತಿ ರಿಪಬ್ಲಿಕನ್ಗೆ ಸದ್ಯ ಲಭ್ಯ ಆಗ್ತಿರುವಂಥದ್ದು. ದಿನಕ್ಕೆ 20 ಲಕ್ಷ ಅಂದರೆ ಕೆಲಸ ಮಾಡುವ ಜನರಿಗೂ ಕೂಡ ಒಂದಿಷ್ಟು ಪೇಮೆಂಟ್ ಇರ್ತದೆ, ಮತ್ತು ಅದ್ರ ಜೊತೆಗೆ ಮಾಡುವ ಕಾರ್ಮಿಕರಾಗಿರ್ಬೋದು, ಇಟಾಚಿ ಆಗಿರ್ಬೋದು, ಅಧಿಕಾರಿ ವರ್ಗ ಆಗಿರ್ಬೋದು, ಹಣವನ್ನು ಯಾರು ಪಂಚಾಯತಿಯಿಂದ ಕೊಡುವಂಥದ್ದು, ಸರ್ಕಾರದ್ದ ಅನ್ನೋ ಒಂದಿಷ್ಟು ಗೊಂದಲ ಇರುವಂಥದ್ದು. ಸದ್ಯಕ್ಕೆ ನೋಡ್ತಿರುವ ದೃಶ್ಯದಲ್ಲಿ ಯಾವ ರೀತಿ ಆಗಿತ್ತು ಅನ್ನೋ ವ್ಯವಸ್ಥೆಗೆ ನಾಳೆ ಕೂಡ GPRನ ಬಳಕೆ ಮಾಡಿಕೊಂಡು ಒಂದಿಷ್ಟು ಜಾಗಗಳನ್ನು ಗುರುತು ಹಾಕ್ತಾರಾ ಅಥವಾ 13ರನ್ನು ಓಪನ್ ಮಾಡಲಿಕ್ಕೆ ಮುಂದಾಗ್ತಾರಾ ಅಥವಾ ಮತ್ತೊಂದಿಷ್ಟು ಜಾಗಗಳನ್ನ ಗ್ರಿಲ್ ಮಾಡೋ ಮುಖಾಂತರ ಮುಸುಕುದಾರಿಯಿಂದ ಮತ್ತಷ್ಟು ಮಾಹಿತಿ ಹೊರ ಹಾಕ್ತಾರೆ ಕಾದು ನೋಡುವಂಥ ತಂತ್ರ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಕೆಲವರು ಏನು ಆರೋಪದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಈ ಆರೋಪಗಳೆಲ್ಲದರ ವಿರುದ್ಧ ಮಾಜಿ ಸಚಿವ ಜನಾರ್ದನ ಪೂಜಾರಿ ಕೆರಳಿದ್ದಾರೆ. ಧರ್ಮಸ್ಥಳದ ಪರವಾಗಿ ಪೂಜಾರಿ ಬ್ಯಾಟ್ ಬೀಸಿದ್ದಾರೆ.
ಧರ್ಮಸ್ಥಳ ಹೆಸರು ಕೆಡಿಸಲು ಯಮನಿಂದಲೂ ಆಗದು. ಶ್ರೀ ಕ್ಷೇತ್ರದ ಪರ ಜನಾರ್ದನ ಪೂಜಾರಿ ಬ್ಯಾಟಿಂಗ್. ಧರ್ಮಸ್ಥಳದ ಮೇಲೆ ಆರೋಪದ ವಿರುದ್ಧ ಮಾಜಿ ಕೇಂದ್ರ ಸಚಿವ ಜನಾರ್ದನ ಪೂಜಾರಿ ಗರಂ ಆಗಿದ್ದಾರೆ. ಶ್ರೀ ಕ್ಷೇತ್ರದ ಜೊತೆ ಇಡೀ ದೇಶವೇ ಇದೆ. ವೀರೇಂದ್ರ ಹೆಗಡೆಯವರೇ, ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಅಬ್ಬರಿಸಿದ್ದಾರೆ. ನಾನು ವೀರೇಂದ್ರ ಹೆಗ್ಗಡೆಯವರ ಜೊತೆಗಿದ್ದೇನೆ. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರೇ, ನಿಮ್ಮ ಒಟ್ಟಿಗೆ, ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ. ಧರ್ಮಸ್ಥಳವನ್ನು ನಡೆಸುವುದು ಕಷ್ಟದ ಕೆಲಸ. ಒಂದು ಧರ್ಮಸ್ಥಳವನ್ನು, ದೇವರ ಸ್ಥಾನವನ್ನು ನಡೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅದು ಪೂಜಾರಿಗೆ ಗೊತ್ತು. ಧರ್ಮಸ್ಥಳ ಅದು ಧರ್ಮ ಇರುವ ಸ್ಥಳ. ಹೆಗ್ಗಡೆಯವರೇ, ಧರ್ಮಸ್ಥಳ ಅದು ಧರ್ಮದ ಸ್ಥಳ. ಒಂದು ಸಮಾಜಕ್ಕೆ ಮಾತ್ರ, ಜೈನರಿಗೆ ಮಾತ್ರ ಸೇರಿದಲ್ಲ, ಜಗತ್ತಿಗೆ ಆ ಧರ್ಮಸ್ಥಳ ಒಂದು ಹೆಮ್ಮೆಯ ಸ್ಥಳ. ಯಮನಿಂದಲೂ ಧರ್ಮಸ್ಥಳ ಹಾಳು ಮಾಡಲಾಗದು. ಧರ್ಮಸ್ಥಳವನ್ನು ಹಾಳು ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಯಮನಿಂದಲೂ ಕೂಡ ಸಾಧ್ಯ ಇಲ್ಲ. ಮುಸ್ಲಿಮರು ಕ್ರೈಸ್ತರು ಶವಗಳನ್ನು ಹೂಳುವುದಿಲ್ವೋ? ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ, ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಸತ್ತಗೊಳ್ಳೆ ಅವರನ್ನು ಹೂತಿಡುವಂಥ ಕೆಲಸ ಆಗ್ತಾ ಇದೆ. ಅದು ಭಾರತದ ಸಂಸ್ಕೃತಿ. ಮುಖ್ಯಮಂತ್ರಿಗಳೇ, ಮಾತಾಡೋ ಧೈರ್ಯ ಇಲ್ವೋ? ಒಂದು ಸಂಸ್ಕೃತಿ ಅಂತ ಹೇಳಿದೆ ನಾನು. ಹೌದು, SIT ಅವರೇ, ಮುಖ್ಯಮಂತ್ರಿಯವರೇ, ಏನು ಮಾಡ್ತಿದ್ದೀರಿ? ಧರ್ಮಸ್ಥಳದ ಹೆಸರು ಹಾಳಾಗ್ತಾ ಇದೆ, ಯಾಕೆ ಬಾಯಿ ಬಿಡುವುದಿಲ್ಲ? ಮುಖ್ಯಮಂತ್ರಿಯವರೇ, ಹಾಗೆ ಕೆಲಸವನ್ನು ಮಾಡಿಕೊಂಡು ಹೋಗ್ತಿದ್ದೀರಿ. ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾರೆ ಅಂತ ಆರೋಪದ ಮೇಲೆ ಆರೋಪ ಮಾಡಲಾಗುತ್ತಿದೆ. ಆದ್ರೆ ಮುಸುಕುದಾರಿ ಹೇಳೋದೇನೂ ಆಗಿಲ್ಲ. ಆದ್ರಿಂದ ಹಿಂದೂಗಳು ಕೆರಳಿ ಕೆಂಡವಾಗಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಧರ್ಮಸ್ಥಳದಲ್ಲಿ ಒಟ್ಟಿನಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೀತಾ ಇದೆ. ಮುಸುಕುಧಾರಿ ಹೇಳಿದ ಕಡೆಯಲ್ಲೆಲ್ಲ ಹೋಗಿ ಅಗಿತಾ ಇದ್ದಾರೆ. ಇದರ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೆರಳಿದ್ದಾರೆ. ಇದು ಸಿದ್ದರಾಮಯ್ಯ ಕೃಪಾಪೋಷಿತ ನಾಟಕ ಅಂತ ಯತ್ನಾಳ್ ಹೇಳಿದ್ದಾರೆ. ದೇಶದ್ರೋಹಿಗಳಿಂದ ಇಡೀ ಧರ್ಮಸ್ಥಳವೇ ಟಾರ್ಗೆಟ್. ಮುಸುಕುದಾರಿ ವಿರುದ್ಧ ಗುಡುಗಿದ ಶಾಸಕ ಯತ್ನಾಳ್. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತ ನಡೆಯುತ್ತಿರುವ ಬೆಳವಣಿಗೆ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ದೇಶದ್ರೋಹಿಗಳಿಂದ ಇಡೀ ಧರ್ಮಸ್ಥಳವೇ ಟಾರ್ಗೆಟ್ ಎಂದು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ SDPIಗೆ ಏನು ಕೆಲಸ? ಇಡೀ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಕತ್ತಾರೆ. ಹಿಂದೂ ದೇವಸ್ಥಾನಗಳು ಇವತ್ತು ನೋಡ್ರಿ, ಅಲ್ಲಿ SDPI ಆದವ್ರಿಗೆ ಏನು ಕೆಲಸ ಐತಿ? ಅವ್ರು ಪ್ರತಿಭಟನೆ ಮಾಡ್ತಾರೆ ಮಕ್ಕಳು. ಅವ್ರು ಯಾರು? ಅವರು ದೇಶದ್ರೋಹಿಗಳು. ಹನ್ನೊಂದು ಕಡೆ ಹುಡುಕಿದ್ರು ಏನೂ ಸಿಕ್ಕಲ್ಲ. ಹಿಂದೂ ಕ್ಷೇತ್ರಗಳೇ ಇವರಿಗೆ ಟಾರ್ಗೆಟ್. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನು ಒಂದು ರೀತಿ ಅಪಮಾನ ಮಾಡಬೇಕು. ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಮಾಡಿ, ಅಯ್ಯಪ್ಪ ಸ್ವಾಮಿ ಇದರಲ್ಲಿ ಮಾಡಿದ್ರೆ, ಶನಿ ಶಿಗ್ನಾಪುರದಲ್ಲಿ ಮಾಡಿದ್ರೆ, ಇವತ್ತು ಧರ್ಮಸ್ಥಳ ಐತಿ, ನಾಳೆ ವೀರಭದ್ರೇಶ್ವರ ಬರ್ತಾನೆ, ವೆಂಕಟೇಶ್ವರದ ಮುಗಿದೋಗೈತಿ. ಈಗ ಅಲ್ಲಿನೂ ಉಂಡಿ ಒಳಗೆ ಅದು ಇದು ಹಾಕ್ಯಾರ ಬತ್ತಲ್ಲ. ಸಿದ್ದರಾಮಯ್ಯ ಕೃಪಾಪೋಷಿತ SIT ಅಂದ್ರೆ ಒಟ್ಟಾರೆ ಈ ದೇಶದಲ್ಲಿ ಕಮ್ಯುನಿಸ್ಟ್ರು ಕೊಡುವಂಥ ಒಬ್ಬ ದುರ್ದೈವದ ಮುಖ್ಯಮಂತ್ರಿ ರಾಜ್ಯದಾಗದಾರ ಸಿದ್ದರಾಮಯ್ಯ ಕೃಪಾಪೋಷಿತ SIT. ಆ SITಗೂ ಏನು ಸಿಗಲಾಗೈತಿ. ಮುಸುಕುದಾರಿ ಮಾತು ಕೇಳೋದು ಬಿಡಿ. ಮುಖವಾಡ ಮಾಸ್ಕ್ ಒಬ್ಬ ಯಾವನೋ ಮಾತು ಕೇಳಿದ್ರು. ಎಲ್ಲ SIT ನೇಮಿಸಿ ಒಬ್ಬ IGP ಲೆವೆಲ್ ಹೋಗಿ ಅಲ್ಲಿ ಕೂತು
ಅಂದ್ರೆ ಹಿಂದೂಗಳನ್ನು ಅಪಮಾನ ಮಾಡೋದು ಅಂದ್ರೆ ಸರ್ಕಾರದ ಮನಸ್ಥಿತಿನೇ ಹಿಂದೂ ವಿರೋಧಿ ಒಟ್ಟೆ ಹಿಂದೂಗಳನ್ನ ಟಾರ್ಗೆಟ್ ಈ ದೇಶನಾಗ ಆಗ್ಲಕತ್ತೈತಿ. ಸುಮ್ಮನೆ ನರೇಂದ್ರ ಮೋದಿಯವ್ರು ಅದಾರ, ಯೋಗಿ ಆದಿತ್ಯನಾಥ್ ಅವ್ರು ಅದಾರ ಅಂತೇಳಿ ಸ್ವಲ್ಪ ಏನೋ ಹಿಂದೂಗಳು ಅದಾರ. ಇಲ್ಲಿ ಕರ್ನಾಟಕದಾಗಂತರೂ ಇದು ಸಾಬರ್ ಪಾರ್ಟಿ, ಇದು ಸಾಬರ್ ಸರ್ಕಾರ. ಧರ್ಮಸ್ಥಳ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದು, ದಿನಕ್ಕೊಂದು ಜಾಗ ತೋರಿಸುತ್ತಿರೋ ಮುಸುಕುದಾರಿ ವಿರುದ್ಧ ಹಿಂದೂಗಳ ಆಕ್ರೋಶದ ಕಟ್ಟೆ ಒಡೆಯುತ್ತಿದೆ. ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಒಂದು ಕಡೆ ಈ ಧರ್ಮಸ್ಥಳದ ಸಮಾಧಿ ಶೋಧ ಕಾರ್ಯ ಸಾಕಷ್ಟು ಸದ್ದು ಮಾಡ್ತಾ ಇದ್ರೆ, ಅತ್ತ ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಪೀಠ ಸಮೀಪದಲ್ಲಿ ಇರತಕ್ಕಂಥ ಗೋರಿಗಳ ಉತ್ಖನನಕ್ಕೂ ಕೂಡ ಆಗ್ರಹ ಕೇಳಿಬಂದಿದೆ. ಅಕ್ರಮ ಗೋರಿಗಳನ್ನು ಉತ್ಖನನ ಮಾಡಿ ಅಂತ ಹಿಂದೂ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಚಿಕ್ಕಮಗಳೂರಿಗೂ ಕಾಲಿಟ್ಟ ತಲೆಬುರುಡೆ ವಿವಾದ. ದತ್ತಪೀಠದಲ್ಲಿನ ಘೋರಿಗಳ ಉತ್ಖನನಕ್ಕೆ ಆಗ್ರಹ. ಧರ್ಮಸ್ಥಳದಲ್ಲಿ ಎಸ್ಐಟಿ ಸಮಾಧಿ ಶೋಧ ಕೈಗೊಂಡಿರುವಂತಹ ಬೆನ್ನಲ್ಲೇ ಇತ್ತ ಚಿಕ್ಕಮಗಳೂರಿನಲ್ಲೂ ಕೂಡ ತಲೆಬುರುಡೆ ವಿವಾದ ಶುರುವಾಗಿದೆ. ಚಿಕ್ಕಮಗಳೂರಿನ ಇನಾಮ್ ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾ ಬಳಿ ಇರುವಂತಹ ಗೋರಿಗಳ ಉತ್ಖನನಕ್ಕೆ ಆಗ್ರಹ ಕೇಳಿಬಂದಿದೆ. ಧರ್ಮಸ್ಥಳ ಕೇಸ್ ರೀತಿಯಲ್ಲಿ ಎಸ್ಐಟಿ ತನಿಖೆಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ಇವತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ಏನು ಧರ್ಮಸ್ಥಳದಲ್ಲಿ ಕಳೆದ 25-30 ವರ್ಷಗಳಿಂದ ಹೂತಿರ್ತಕ್ಕಂತಹ ಅಸ್ಥಿಪಂಜರಗಳನ್ನ ಹುಡುಕಾಡುವಂತಹ ಏನು SITಯ ಪ್ರಯತ್ನ ಇದೆ, ಆ ಪ್ರಯತ್ನವನ್ನ ಚಿಕ್ಕಮಗಳೂರಿನ ಪವಿತ್ರವಾದಂತಹ ಚಂದ್ರದ್ರೋಣ ಪರ್ವತದಲ್ಲಿರ್ತಕ್ಕಂಥ ದತ್ತಪೀಠದಲ್ಲಿ ಇರತಕ್ಕಂತಹ ಅಕ್ರಮವಾಗಿ ಕಟ್ಟಿರ್ತಕ್ಕಂತಹ ಗೋರಿಗಳನ್ನು ಸಹ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹವನ್ನು ಮಾಡ್ತೀವಿ. ಇನ್ನು ಇನಾಮ್ ದತ್ತಾತ್ರೇಯ ಪೀಠ ವ್ಯಾಪ್ತಿ ಗುಹೆಯ ಸಮೀಪ 27 ಗೋರಿಗಳಿವೆ. ಈ ಗೋರಿಗಳಿಗೆ ಹಾನಿ ಮಾಡದಂತೆ ಉತ್ಖನನ ಮಾಡಿ ಅನ್ನೋ ಬೇಡಿಕೆಯೂ ಕೂಡ ಇದೆ. GPR ಅಳವಡಿಸಿ ಧರ್ಮಸ್ಥಳದಂತೆ ಇಲ್ಲೂ ಕೂಡ ಉತ್ಖನನ ಮಾಡಿ ಅಂತಿದ್ದಾರೆ ಹಿಂದೂ ಹಿತರಕ್ಷಣಾ ವೇದಿಕೆಯವರು. ಸ್ಥಳೀಯ ಠಾಣೆಯಲ್ಲಿನ UDR ತನಿಖೆಗೆ ಮನವಿ ಮಾಡಿದ್ದಾರೆ. ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಈ ದತ್ತಪೀಠದಲ್ಲಿರ್ತಕ್ಕಂಥ ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಎಲ್ಲ ಗೋರಿಗಳನ್ನ ಉತ್ಖನನ ಮಾಡಬೇಕು ಅಂತ ಹೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೀವಿ. ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿಯನ್ನು ಸಹ ಕೊಟ್ಟಿದ್ದೀವಿ. ತತ್ಕ್ಷಣ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಏನು ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ಉತ್ಖನನ ಆಗಬೇಕು. ಹಿಂದೂ ಹಿತರಕ್ಷಣಾ ವೇದಿಕೆ ಸದಸ್ಯರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ರಿಜಿಸ್ಟರ್ ಪೋಸ್ಟ್ನಲ್ಲಿ ಮನವಿ ಕಳಿಸಿದ್ದಾರೆ. ಆದರೆ ಇನ್ನೂ 3-4 ತಿಂಗಳು ಕಳೆದರೆ ದತ್ತ ಜಯಂತಿ, ದತ್ತಮಾಲೆ ಅಭಿಯಾನ ಶುರುವಾಗುತ್ತೆ. ಇದೇ ಹೊತ್ತಲ್ಲಿ ಗೋರಿ ಉತ್ಖನನಕ್ಕೆ ಆಗ್ರಹ ಕೇಳಿ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಅದ್ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಕಾದು ನೋಡಬೇಕಾಗಿದೆ. ಚೇತನ್, ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಬೆಂಗಳೂರು ಸಿಟಿಯಲ್ಲಿ ಪ್ರಧಾನಿ ಮೋದಿ ಇವತ್ತು ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಬೆಳಗ್ಗೆ 10:00 ಬಂದ ನಮೋಗೆ ಸಾವಿರಾರು ಕಾರ್ಯಕರ್ತರು ಭರ್ಜರಿಯಾಗಿ ವೆಲ್ಕಮ್ ಮಾಡಿದ್ರು. ಬೆಂಗಳೂರಲ್ಲಿ ನಮೋ ತೂಫಾನ್, ಕೇಸರಿ ನಾಯಕನಿಗೆ ಭರ್ಜರಿ ಸ್ವಾಗತ. ಎಲ್ಲೆಲ್ಲೂ ಕೇಸರಿ ಲಕಲಕ, ಫ್ಲೆಕ್ಸ್ಗಳ ಭರಾಟೆ, ರಸ್ತೆಯ ಇಕ್ಕೆಲಗಳಲ್ಲಿ ಜನಜಾತ್ರೆ, ತಮಟೆ ಡೊಳ್ಳಿನ ಸದ್ದು, ಮಹಿಳೆಯರ ಮಸ್ತ್ ಮಸ್ತ್ ಡ್ಯಾನ್ಸ್. ರಾಜಧಾನಿ ಬೆಂಗಳೂರು ನಗರದಲ್ಲಿ ಅಕ್ಷರಶಃ ಹಬ್ಬದ ವಾತಾವರಣ. 3 ವಂದೇ ಭಾರತ್ ರೈಲು ಉದ್ಘಾಟನೆ, ಎಲ್ಲೋ ಮೆಟ್ರೋ ಮಾರ್ಗಕ್ಕೆ ಹಸಿರು ನಿಶಾನೆ, ಕಿತ್ತಳೆ ಮೆಟ್ರೋ ಮಾರ್ಗಕ್ಕೆ ಶಂಕುಸ್ಥಾಪನೆಗಾಗಿ ಬಂದಿದ್ದ ಪ್ರಧಾನಿ ಮೋದಿಗೆ ಸಿಕ್ಕ ಭವ್ಯ ಸ್ವಾಗತದ ಪರಿ ಇದು. ಬೆಳಗ್ಗೆ 10:30ಕ್ಕೆ HAL ಏರ್ಪೋರ್ಟ್ಗೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಪ್ರಧಾನಿ ಮೋದಿಗೆ ಬಿಜೆಪಿ JDS ನಾಯಕರು ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಬಳಿಕ HALನಿಂದ ಮೇಕ್ರಿ ಸರ್ಕಲ್ನ HQTC ಹೆಲಿಪ್ಯಾಡ್ಗೆ ಆಗಮಿಸಿದರು. ಮೇಕ್ರಿ ಸರ್ಕಲ್ನಿಂದ ಚಾಲುಕ್ಯ ಸರ್ಕಲ್ವರೆಗೂ ನೆರೆದಿದ್ದ ಕಾರ್ಯಕರ್ತರು ಅಪಾರ ಅಭಿಮಾನಿಗಳತ್ತ ಪ್ರಧಾನಿ ಮೋದಿ ಕೈ ಬೀಸಿ ನಗೆ ಬೀರುತ್ತಾ ಸಾಗಿದ್ರು. ಅಲ್ಲಿಂದ ಸೀದಾ ಮೆಜೆಸ್ಟಿಕ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದರು. 3 ವಂದೇ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್.
ವಿದ್ಯಾರ್ಥಿಗಳ ಜೊತೆ ಟ್ರೈನ್ನಲ್ಲಿ ಸಂವಾದ. ಕೆಆರ್ಎಸ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಮೋದಿ 3 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದರು. ಬೆಂಗಳೂರು ಬೆಳಗಾವಿ ಮಾರ್ಗದ ರೈಲಿಗೆ ಹಸಿರು ನಿಶಾನೆ ತೋರಿಸಿದರು. ಬಳಿಕ ಇನ್ನುಳಿದ ನಾಗಪುರ ಪುಣೆ ರೈಲು, ಅಮೃತ್ಸರ ಮಾತಾ ವೈಷ್ಣೋದೇವಿ ಕಾತ್ರಾ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದರು. ಪ್ರಧಾನಿ ಮೋದಿಗೆ ರಾಜ್ಯಪಾಲ ಗೆಹ್ಲೋಟ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸಾಥ್ ನೀಡಿದರು. ಇನ್ನು ವಂದೇ ಭಾರತ್ ಟ್ರೈನ್ ಪರಿಶೀಲಿಸಿದ ಮೋದಿ ರೈಲಿನಲ್ಲಿದ್ದ ಮಕ್ಕಳ ಜೊತೆ ಸಂವಾದ ನಡೆಸಿದರು. ಹಳದಿ ಮೆಟ್ರೋ ಮಾರ್ಗಕ್ಕೆ ನಮೋ ಚಾಲನೆ. ಡಿಜಿಟಲ್ ಪೇಮೆಂಟ್ ಮಾಡಿ ಟಿಕೆಟ್ ಖರೀದಿ. ಪ್ರಧಾನಿ ಮೋದಿ ಮೆಜೆಸ್ಟಿಕ್ನಿಂದ ಸೌತ್ ಎಂಡ್ ಸರ್ಕಲ್ ಮೂಲಕ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಸಾಗಿದ್ರು. ಈ ವೇಳೆ ರಸ್ತೆ ಬದಿಯಲ್ಲಿ ನಿಂತಿದ್ದ ಸಾವಿರಾರು ಕಾರ್ಯಕರ್ತರು ಮೋದಿಗೆ ಹೂವಿನ ಮಳೆಯನ್ನೇ ಸುರಿಸಿದ್ರು. ಬಳಿಕ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದ ಪ್ರಧಾನಿ ತಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರವೇಶ ಮಾಡಿದರು. ಬಳಿಕ ಸಜ್ಜಾಗಿ ನಿಂತಿದ್ದ ಆರ್ವಿ ರಸ್ತೆ ಟು ಬೊಮ್ಮಸಂದ್ರದ ಹಳದಿ ಮೆಟ್ರೋ ಮಾರ್ಗಕ್ಕೆ ಹಸಿರು ನಿಶಾನೆ ತೋರಿಸಿದ್ರು. ಈ ಮಾರ್ಗ 19.15 ಕಿಲೋಮೀಟರ್ ಉದ್ದ ಇದ್ದು 16 ನಿಲ್ದಾಣಗಳಿವೆ. ನಿತ್ಯ 8 ಲಕ್ಷ ಜನರು ಪ್ರಯಾಣಿಸುವ ಸಾಧ್ಯತೆ ಇದ್ದು ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬೀಳಲಿದೆ. ಹಳದಿ ಮಾರ್ಗದ ಮೆಟ್ರೋದಲ್ಲಿ ಮೋದಿ ಸಂಚಾರ. ಸರ್ಕಾರಿ ಶಾಲೆ ಮಕ್ಕಳ ಜೊತೆ ನಮೋ ಮಾತು. ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿದ ಬಳಿಕ ಅದೇ ರೈಲಿನಲ್ಲಿ ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಸಿಎಂ ಡಿಸಿಎಂ ಜೊತೆ ಮೋದಿ ಸಂಚರಿಸಿದರು. ಮೆಟ್ರೋದಲ್ಲಿದ್ದ ಸರ್ಕಾರಿ ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸುತ್ತಾ ಸಾಗಿದರು. ಮೆಟ್ರೋ 3ನೇ ಹಂತಕ್ಕೆ ಮೋದಿ ಅಡಿಗಲ್ಲು. 44.65 ಕಿಲೋಮೀಟರ್ ಉದ್ದದ ಕಿತ್ತಳೆ ಮಾರ್ಗಕ್ಕೆ ಶಂಕು. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ ಪ್ರಧಾನಿ ಮೋದಿ ಮೆಟ್ರೋ 3ನೇ ಹಂತಕ್ಕೆ ಶಂಕುಸ್ಥಾಪನೆ ಮಾಡಿದರು. 15,611 ಕೋಟಿ ರೂಪಾಯಿ ಮೌಲ್ಯದ ಕಿತ್ತಳೆ ಮಾರ್ಗದ ಯೋಜನೆಗೆ ಅಡಿಗಲ್ಲು ಹಾಕಿದರು. ಜೆಪಿ ನಗರದಿಂದ ಕೆಂಪಪುರ ಟು ಹೊಸಳ್ಳಿ ಟು ಕಡಬಗೆರೆ ಒಟ್ಟು 44.65 ಕಿಲೋಮೀಟರ್ ಉದ್ದದ ಮೆಟ್ರೋ ಯೋಜನೆಗೆ ಚಾಲನೆ ನೀಡಿದರು. ಇದು 2028ರ ಹೊತ್ತಿಗೆ ಕಾಮಗಾರಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇನ್ನು ಇಲ್ಲಿಂದ ಐಐಐಟಿ ಆಡಿಟೋರಿಯಂಗೆ ತೆರಳಿದ ಪ್ರಧಾನಿ ಮೋದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಅವರ ಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ರು. ಪ್ರಯಾಣದ ವೇಳೆ ಮೂವರು ಕೂಡ ಮಾತನಾಡ್ತಾ ಮನಸಾರೆ ನಕ್ಕು ಖುಷಿಪಟ್ಟಿದ್ದಾರೆ. ಏನೆಲ್ಲ ಮಾತುಕತೆ ನಡೀತು ನೋಡಿ. ಪ್ರಧಾನಿ ಮೋದಿ ಇಂದು ಬೆಂಗಳೂರಿಗೆ ಭೇಟಿ ನೀಡಿದ್ದು ಎಲ್ಲೆಲ್ಲೂ ನಮೋ ಮೋಡಿ ಜೋರಾಗಿತ್ತು. ಪ್ರತಿ ಬಾರಿ ಮೋದಿ ಜನರ ಮನಸ್ಸು ಗೆಲ್ಲೋದು ಅವರ ಸರಳತೆಯ ಸ್ವಭಾವದಿಂದ ಅಂದ್ರೆ ತಪ್ಪಾಗಲ್ಲ. ಮೆಟ್ರೋದಲ್ಲಿ ಪ್ರಯಾಣಕ್ಕೂ ಮುನ್ನ ಯುಪಿಐ ಮೂಲಕ ಮೋದಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದ್ರು. ಮೋದಿ ಜೊತೆ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರು ಸಾಥ್ ನೀಡಿದ್ರು. ಪ್ರಯಾಣದ ವೇಳೆ ನಾಯಕರ ದಿಗ್ಗಜರ ಕಾಮಿಡಿ. ಮೆಟ್ರೋದಲ್ಲಿ ಮನಸಾರೆ ನಕ್ಕ ಮೋದಿ, ಸಿದ್ದು, ಡಿಕೆಶಿ. ನಮ್ಮ ಮೆಟ್ರೋ ಪ್ರಯಾಣದ ವೇಳೆ ಪ್ರಧಾನಿ ಮೋದಿ, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮನಸಾರೆ ನಕ್ಕಿದ್ದಾರೆ. ನಾಯಕರ ತಮಾಷೆಯ ಮಾತುಕತೆ ವಿಡಿಯೋ ಇದೀಗ ಎಲ್ಲರ ಗಮನ ಸೆಳೆದಿದೆ. ಮನಸಾರೆ ನಕ್ಕರು ಮೋದಿ, ಸಿದ್ದು, ಡಿಕೆಶಿ. ಮೆಟ್ರೋದಲ್ಲಿ ಪ್ರಧಾನಿ ಮೋದಿ ಪಕ್ಕದಲ್ಲಿ ಸಿದ್ದರಾಮಯ್ಯ ಕುಳಿತಿದ್ರು. ಜೊತೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದರು. ಪ್ರಯಾಣದ ವೇಳೆ ಮೂವರು ಮಾತನಾಡ್ತಾ ಮನಸಾರೆ ನಕ್ಕಿದ್ದಾರೆ. ವಿರೋಧ ಪಕ್ಷದವರು ಅನ್ನೋದನ್ನ ಮರೆತು ಮಾತಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಕಾಮಿಡಿ ಶುರು ಮಾಡಿದ್ದೇ ಸಿದ್ದರಾಮಯ್ಯ. ಕರ್ನಾಟಕಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಸಿದ್ದರಾಮಯ್ಯ ಹೇಳಿದಾಗ ಸಾರ್ವಜನಿಕರು ಹಾಗೂ ರಾಜ್ಯ ನಾಯಕರು ನಕ್ಕಾಗ ಸಿಎಂ ಕೂಡ ಏನ್ರಿ ಎಲ್ಲ ನಗ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ನಗೆ ಬೀರಿದರು. ಭಾಷಣದ ಬಳಿಕ ಪ್ರಧಾನಿ ಬಳಿ ಕುಳಿತುಕೊಳ್ಳುವಾಗಲೂ ಸಣ್ಣ ಮಾತುಕತೆಯನ್ನ ನಡೆಸಿ ಪ್ರಧಾನಿ ಮುಖದಲ್ಲೂ ನಗು ತರಿಸಿದರು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಮೋದಿ ಮೋಡಿ ಜೋರಾಗಿತ್ತು. ಹಳದಿ ಮಾರ್ಗದ ಮೆಟ್ರೋ ಮಾರ್ಗಕ್ಕೆ ಚಾಲನೆ ನೀಡಿದ ಪ್ರಧಾನಿ ಮೋದಿ ತಮ್ಮ ಸರಳತೆಯಿಂದ ಮತ್ತೆ ಗಮನ ಸೆಳೆದರು. ಶಾಲಾ ಮಕ್ಕಳ ಜೊತೆ ಸಂವಾದ ನಡೆಸ್ತಾ ನಿಂತುಕೊಂಡೇ ಪ್ರಯಾಣಿಸಿದ್ದು ಕೂಡ ವಿಶೇಷವಾಗಿತ್ತು.
PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ತುಂಬ ಖುಷಿ ಆಗ್ತಿದೆ. ನಾವು ಫೀಲ್ನ ತೋರಿಸ್ಕೊಳಕ್ಕಾಗ್ತಿಲ್ಲ. ಮೆಟ್ರೋ ಹಳದಿ ಮಾರ್ಗಕ್ಕೆ ನಮೋ ಚಾಲನೆ. ಮೆಟ್ರೋ ರೈಲಿನಲ್ಲಿ ವಿದ್ಯಾರ್ಥಿಗಳ ಜೊತೆ ಪ್ರಧಾನಿ ಮಾತು. ಬಹುದಿನಗಳ ಕಾಯುವಿಕೆಗೆ ಕೊನೆಗೆ ತೆರೆಬಿದ್ದಿದೆ. ಹಳದಿ ಮಾರ್ಗ ನಮ್ಮ ಮೆಟ್ರೋ ರೈಲಿಗೆ ಇದೀಗ ಚಾಲನೆ ಸಿಕ್ಕಿದೆ. ಈ ಮಾರ್ಗ RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ 19.15 ಕಿಲೋಮೀಟರ್ ಸಂಪರ್ಕವನ್ನು ಕಲ್ಪಿಸುತ್ತೆ. ಹಸಿರು, ಗುಲಾಬಿ ಹಾಗೂ ನೀಲಿ ಮಾರ್ಗಗಳಿಗೆ ಸಂಪರ್ಕವನ್ನು ಕಲ್ಪಿಸುತ್ತೆ. ರಾಗಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಪ್ರಧಾನಿ ಮೋದಿ ಮೊಬೈಲ್ ಸ್ಕ್ಯಾನ್ ಮಾಡಿ ಟಿಕೆಟ್ ಪಡೆದು ಪ್ರಯಾಣ ಮಾಡಿದರು. ಈ ವೇಳೆ CM ಸಿದ್ದರಾಮಯ್ಯ, DCM ಸೇರಿದಂತೆ ಸಂಸದರು ಸಾಥ್ ಕೂಡ ನೀಡಿದರು. ಪ್ರಧಾನಿ ಮೋದಿ ಮೆಟ್ರೋ ಪ್ರಯಾಣದಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನು ಮಾಡ್ತಾ ಸಾಗ್ತಾ ಇದ್ದದ್ದು ವಿಶೇಷವಾಗಿ ಕಂಡುಬಂತು. ಪುಟ್ಟೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳೊಂದಿಗೆ ಮೋದಿ ಮಾತುಕತೆಯನ್ನು ನಡೆಸಿದರು. ಪ್ರಧಾನಿ ಜೊತೆಗಿನ ಏನೇನು ಮಾತನಾಡಿದ್ವಿ ಅನ್ನೋದನ್ನ ವಿದ್ಯಾರ್ಥಿಗಳು ಹಂಚಿಕೊಂಡ್ರು. ತುಂಬ ಖುಷಿ ಆಗ್ತಿದೆ. ನಾವು ಫೀಲ್ನ ತೋರಿಸ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು PM ಸರ್ ಜೊತೆ ಹೋಗಿತ್ತು, ಅದು ಮೆಟ್ರೋದಲ್ಲಿ. ಅವ್ರದ್ದು ಲೈಫಲ್ಲಿ ಒಂದು ನಡೆದಿತ್ತು ಶೇರ್ ಮಾಡಿಕೊಂಡ್ರು. ಏನಂದರೆ ನಮ್ಮನ್ನ ಫಸ್ಟ್ ಕ್ವೆಶ್ಚನ್ ಮಾಡಿದ್ರು, ನಿಮಗೆ ಯಾವ ಸಬ್ಜೆಕ್ಟಲ್ಲಿ ನಿದ್ದೆ ಬರುತ್ತೆ ಅಂತ. ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಆಮೇಲೆ ಸರ್ ಹೇಳಿದ್ರು ಅವ್ರಿಗೆ ಜಿಯೋಗ್ರಫಿಯಲ್ಲಿ ನಿದ್ದೆ ಬರ್ತಿತ್ತಂತೆ, ಮಾರ್ಕ್ಸ್ ಕಡಿಮೆ ಬರ್ತಿತ್ತಂತೆ. ಸೊ ತುಂಬ ಖುಷಿ ಆಯ್ತು. ಚೆನ್ನಾಗಿ ಓದಿ ಅಂತ ಪ್ರಧಾನಿ ಹುರಿದುಂಬಿಸಿದ್ರು ಅಂತ ವಿದ್ಯಾರ್ಥಿಗಳು ಹೇಳಿದರು. ಊಟ ಮಾಡಿ ಚೆನ್ನಾಗಿ, ನಿದ್ದೆ ಎಷ್ಟು ಅವರ್ ಮಾಡ್ತೀರಾ? ಫಸ್ಟ್ ಬಂದು ನನ್ನ ಕೇಳಿದ್ರು, ನೀನು ಚೆನ್ನಾಗಿ ಊಟ ಮಾಡ್ತೀಯಾ ಇಲ್ವಾ ಅಂತ. ಸೊ ನಾನು ಹೇಳಿದೆ ಇಲ್ಲ ಮಾಡ್ತೀನಿ, ನ್ಯೂಟ್ರಿಯನ್ಸ್ ಫುಡ್ ತಿನ್ನಬೇಕು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಅದೇ ಎಲ್ಲ ಜೊತೆ ಚೆನ್ನಾಗಿ ಓಪನ್ ಆಗಿ ಮಾತಾಡಿದ್ರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದರೆ ನಮ್ಮ ಜೊತೆ ಫುಲ್ ಹತ್ರದಿಂದ ಚೆನ್ನಾಗಿ ಮಾತಾಡೋದು, ಓಪನ್ ಆಗಿ ಮಾತಾಡಿದ್ರು. RV ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಹಳದಿ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗಕ್ಕಾಗಿ ಹಸಿರು ಮಾರ್ಗದ RV ರಸ್ತೆಯಲ್ಲಿ ಇಂಟರ್ಚೇಂಜ್ ಮಾಡಿಕೊಳ್ಳಬೇಕು. ಅಂದ ಹಾಗೆ ಪ್ರಧಾನಿ ಇಂದು ನಿಂತುಕೊಂಡೇ ಶಾಲಾ ಮಕ್ಕಳ ಜೊತೆಗೆ ಸಂವಾದ ಮಾಡ್ತಾ ಪ್ರಯಾಣಿಸಿದ್ದು ವಿಶೇಷವಾಗಿ ಕಂಡುಬಂತು. ವಿದ್ಯಾರ್ಥಿಗಳು ಹಾಗೂ ಮೆಟ್ರೋ ಕಾರ್ಮಿಕರೊಂದಿಗೆ ಮೊದಲ ಹಳದಿ ಮಾರ್ಗದ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಗಮನವನ್ನು ಸೆಳೆದರು. ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವು ಕಡೆ ಮತಗಳ್ಳತನ ನಡೆದಿದೆ, ಅಕ್ರಮ ಮತದಾನ ನಡೆದಿದೆ ಅಂತ ಆರೋಪಿಸಿದ್ದಂತಹ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಆದರೆ ಈಗ ಈ ಲೋಕಸಭೆಯ ವಿಪಕ್ಷ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ? ಲೆಕ್ಕ ಕೊಡುವಂತೆ ರಾಹುಲ್ ಗಾಂಧಿಗೆ ನೋಟಿಸ್. ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಮತಗಳ್ಳತನ ಹಾಗೂ ಅಕ್ರಮ ಮತದಾನದ ಆರೋಪ ಮಾಡಿದ್ದ ರಾಹುಲ್ ಗಾಂಧಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಚುನಾವಣಾ ಆಯೋಗವು ಮತ್ತೊಮ್ಮೆ ಪತ್ರ ಬರೆದಿದ್ದು, ನಿಮ್ಮ ಹೇಳಿಕೆ ಬೆಂಬಲಿಸಲು ಘೋಷಣೆಗೆ ಸಹಿ ಹಾಕಿ ಅಥವಾ ನಕಲಿ ಆರೋಪಗಳನ್ನ ಮಾಡಿದ್ದಕ್ಕಾಗಿ ದೇಶದ ಜನರನ್ನ ಕ್ಷಮೆಯಾಚಿಸಿ ಎಂದು ಸೂಚಿಸಿದ್ದಾರೆ. ಕ್ಷಮೆ ಕೇಳ್ತಾರಾ ರಾಹುಲ್? ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗದಿಂದ ನೋಟಿಸ್ ಕೊಟ್ಟಿದ್ದು ಆರೋಪಗಳಿಗೆ ದಾಖಲೆ ನೀಡುವಂತೆ ಸೂಚನೆ ನೀಡಿದೆ. ಕಳೆದ ಗುರುವಾರ 7 ಆಗಸ್ಟ್ 2025ರಂದು ದೆಹಲಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ರು. ಚುನಾವಣಾ ಅಕ್ರಮದ ಬಗ್ಗೆ ಆರೋಪಿಸಿದ್ದೀರಿ, ವಿಚಾರಣೆ ನಡೆಸಲು ದಾಖಲೆಗಳನ್ನ ಒದಗಿಸಿ. ಯಾರ್ಯಾರು 2 ಬಾರಿ ಮತ ಚಲಾಯಿಸಿದ್ದಾರೆ, ಸೂಕ್ತ ದಾಖಲೆ ಒದಗಿಸುವಂತೆ ಆಯೋಗ ಸೂಚನೆ ನೀಡಿದೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಶ್ಲೇಷಣೆ ಉಲ್ಲೇಖಿಸಿದ್ದ ರಾಹುಲ್ ಗಾಂಧಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ 16 ಸ್ಥಾನ ಗೆಲ್ಲುವ ನಿರೀಕ್ಷೆ ಇತ್ತು, ಆದರೆ ಕೇವಲ 9 ಸ್ಥಾನಗಳನ್ನು ಗೆದ್ದಿತು. ಕಾಂಗ್ರೆಸ್ 7 ಅನಿರೀಕ್ಷಿತ ಸೋಲುಗಳನ್ನು ತನಿಖೆ ಮಾಡಿದೆ. ಮಹದೇವಪುರದಲ್ಲಿ 1,250,000 ಮತಗಳನ್ನು ಒಳಗೊಂಡ ಮತ ಕಳ್ಳತನ ನಡೆದಿದೆ ಎಂದು ಆರೋಪಿಸಿದ್ರು. ಆದರೆ ಈಗ ಸೂಕ್ತ ಸಾಕ್ಷ್ಯ ಕೊಡದಿದ್ದರೆ ರಾಹುಲ್ ಗಾಂಧಿಗೆ ಸಂಕಷ್ಟ ಫಿಕ್ಸ್ ಆಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. You ask to a Pakistani whether you lost or won, you say, my chief has become field marshal, we must have won only, that's why he has become field marshal. So what I'm saying that this is how you can influence the population. If you ask to a Pakistani whether you lost or won, you say, my chief has become field marshal, we must have won only, that's why he has become field marshal. So what I'm saying that this is how you can influence the population. If you ask to a Pakistani whether you lost or won, you say, my chief has become field marshal, we must have won only, that's why he has become field marshal. So
ದ್ವಿವೇದಿ ಸಾಕಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳಿದ್ರು ಇವತ್ತು. ಏನೇನೆಲ್ಲ ಹೇಳ್ತಾ ಹೋದ್ರು. 5 ಫೈಟರ್ ಜೆಟ್ಗಳ ನಾಶದ ಬಗ್ಗೆ ಹೇಳಿದ್ರು. ಆಪರೇಷನ್ ಸಿಂಧೂರ್ ಬಗ್ಗೆ ಅನೇಕ ಸ್ಫೋಟಕ ಸತ್ಯಗಳನ್ನು ದ್ವಿವೇದಿ ಬಯಲು ಮಾಡಿದ್ರು. ಪಾಕಿಸ್ತಾನದ 5 ಫೈಟರ್ ಜೆಟ್ಗಳನ್ನು ಭಾರತೀಯ ಸೇನೆ ನಾಶ ಮಾಡಿ ಹಾಕಿದೆ ಅನ್ನುವಂಥ ವಿಷಯವನ್ನ ಹೇಳಿದ್ರು. 5 ಫೈಟರ್ ಜೆಟ್ಗಳು ಸೇರಿ ಪಾಕಿಸ್ತಾನದ ಒಟ್ಟು 6 ವಿಮಾನಗಳು ನಾಶ ಆಗಿದ್ದಾವೆ ಅಂತ. ಇಟ್ಸ್ ಅ ಹ್ಯೂಜ್ ಲಾಸ್ ಪಾಕಿಸ್ತಾನಕ್ಕೆ. ಪಾಕಿಸ್ತಾನದ ಒಂದು F-16 ಯುದ್ಧ ವಿಮಾನ ಕೂಡ ನಾಶವಾಗಿದೆ ಅನ್ನೋದನ್ನ ಹೇಳಿದ್ರು. ಜಕೋಬಾಬಾದ್ ಏರ್ಬೇಸ್ ಮೇಲೆ ಭಾರತ ದಾಳಿ ಮಾಡಿತ್ತು ಅನ್ನೋದನ್ನು ಕೂಡ ತಿಳಿಸಿದ್ರು. ಜಕೋಬಾಬಾದ್ನಲ್ಲಿ ಅಮೆರಿಕದ F-16 ಹ್ಯಾಂಗರ್ ಇತ್ತು, ಅದನ್ನು ಕೂಡ ಭಾರತ ಈ F-16 ಹ್ಯಾಂಗರ್ ಅನ್ನ ಸಂಪೂರ್ಣ ನಾಶ ಮಾಡಿದೆ ಅಂತ ಹೇಳಿದ್ರು. ಜಕೋಬಾಬಾದ್ನಲ್ಲಿದ್ದಂತಹ ಎಲ್ಲ ಯುದ್ಧ ವಿಮಾನಗಳು ಕೂಡ ನಾಶ ಆಗಿದೆ ಅನ್ನೋದನ್ನ. F-16 ಜೊತೆ AEW&C ವಿಮಾನ ಕೂಡ ಇತ್ತು, ಅದನ್ನು ಕೂಡ ನಾಶ ಮಾಡಲಾಗಿದೆ. ಇನ್ನು AEW&C ವಿಮಾನ ಪಾಕಿಸ್ತಾನದ ರಣನೀತಿಯ ಭಾಗವಾಗಿತ್ತು. 6 ವಿಮಾನಗಳು ನಾಶ ಆಗಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ದ್ವಿವೇದಿ ಹೇಳಿದ್ದಾರೆ. ರಷ್ಯಾ ನಿರ್ಮಿತ S-400 ಭೂಮಿಯಿಂದ ಆಕಾಶಕ್ಕೆ ಚಿಮ್ಮುವ ಕ್ಷಿಪಣಿ ವ್ಯವಸ್ಥೆ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಅಂತ ಎಪಿಸಿಂಗ್ ಹೇಳಿದ್ರು. ಪೆಲ್ಗಾವ್ ದಾಳಿಯ ನಂತರದ ಮೇ 7ನೇ ತಾರೀಕಿನ ಕಾರ್ಯಾಚರಣೆಯ ಸಮಯದಲ್ಲಿ S-400 ಟ್ರಿಂಫ್ ನಿರ್ಣಾಯಕ ಅಂತ ಸಾಬೀತಾಯಿತು ಅಂತ ಈಗ ಅದನ್ನ ಹಾಡಿ ಹೊಗಳಲಾಗ್ತಾ ಇದೆ. Our air defense systems have done a wonderful job. The S-400 system, which we had recently bought, has been a game changer. The range of that system has really kept their aircraft away from their weapons like those long-range glide bombs that they have. They have not been able to use any one of those because they have not been able to penetrate this system. Our air defense systems have done a wonderful job. The S-400 system. ಹಿಂಗಾಗೋಯ್ತು ಅಂದರೆ ಭಪ್ಪರೆ S-400 ಅಂತ ಹೇಳೋ ಹಂಗಾಗೋಯ್ತು. ಆಪರೇಷನ್ ಸಿಂಧೂರದ ನಂಬರ್ 1 ಹೀರೋ ಆಗಿ S-400 ಹೊರಹೊಮ್ಮಿತು. ಪಾಕಿಸ್ತಾನದ ಯುದ್ಧ ವಿಮಾನವನ್ನು ಹೊಡೆದುಹಾಕಿದ್ದೇ S-400 ಅಂತ ಹೇಳಲಾಯಿತು. ಪಾಕಿಸ್ತಾನದ 5 ಯುದ್ಧ ವಿಮಾನಗಳನ್ನು ಏರ್ ಡಿಫೆನ್ಸ್ ಸಿಸ್ಟಮ್, ಇದು ಬಹಳ ಸಶಕ್ತವಾಗಿ ಕೆಲಸ ಮಾಡಿದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ S-400. ಅದೇ ನೀವು ಪಾಕಿಸ್ತಾನ ಸೈಡಲ್ಲಿ ನೋಡಿದ್ರೆ ಚೀನಾ ನಿರ್ಮಿತ ಅವರ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿತ್ತು ಟುಸ್ ಪಟಾಕಿ ಆಗೋಯ್ತು. ಹಾಗಾಗಿ ನಮ್ಗೆ ಅಷ್ಟೊಂದು ಅಟ್ಯಾಕ್ಸ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಗೂಢಾಚಾರ ವಿಮಾನವನ್ನು ಕೂಡ ನಮ್ಮ S-400 ನಾಶ ಮಾಡ್ತು. S-400 ಒಟ್ಟಿನಲ್ಲಿ ಗೇಮ್ ಚೇಂಜರ್ ಅಂತ ಏರ್ಫೋರ್ಸ್ನ ಮುಖ್ಯಸ್ಥರೇ ಇವತ್ತು ಹೇಳಿದ್ದಾರೆ. ಪಾಕ್ ವಿಮಾನಗಳನ್ನು 300 ಕಿಲೋಮೀಟರ್ ದೂರದಿಂದಲೇ ಹೊಡೆದಾಕಿದ್ವಿ ಅಂತ. S-400 ಇರೋದ್ರಿಂದಲೇ ಗ್ಲೈಡ್ ಬಾಂಬ್ ಬಳಸಲಿಲ್ಲ ನಾವು, ಪಾಕಿಸ್ತಾನ ಗ್ಲೈಡ್ ಬಾಂಬ್ಸ್ನ ಬಳಸಲಿಲ್ಲ ಅನ್ನೋಂಥದ್ದನ್ನು ಹೇಳಿದರು. ಗ್ಲೈಡ್ ಬಾಂಬ್ಗಳು S-400 ರಡಾರ್ ವ್ಯಾಪ್ತಿಗೆ ಬರ್ತಾ ಇದ್ವು, ಹಾಗಾಗಿ ಅವ್ರು ಬಳಸಕ್ಕೆ ಹೋಗಲಿಲ್ಲ. ರಷ್ಯಾದಿಂದ S-400 ಭಾರತ ಖರೀದಿ ಮಾಡಿದೆ. 80 ಗುರಿಗಳನ್ನು ಒಂದೇ ಬಾರಿಗೆ ಪತ್ತೆ ಹಚ್ಚಿ ಈ S-400 ಹೊಡೆದು ಹಾಕುತ್ತೆ. ಮತ್ತಷ್ಟು S-400 ಖರೀದಿಗೆ ಭಾರತ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. S-500 ಖರೀದಿ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. S-500 600 600 ಕಿಲೋಮೀಟರ್ ದೂರದ, ಇದು 300 ಕಿಲೋಮೀಟರ್ S-400. ಈ S-500 ನೆಕ್ಸ್ಟ್ ಲೆವೆಲ್ಲು, ಅದು ಇನ್ನೂ 300 ಜಾಸ್ತಿ 600 ಕಿಲೋಮೀಟರ್ ದೂರದ ಗುರಿಯನ್ನು ಕೂಡ ಹೊಡೆದು ಹಾಕತ್ತೆ ಅಂತ ಹೇಳಲಾಗ್ತಾ ಇದೆ. ಕೇವಲ S-400 ಮಾತ್ರವಲ್ಲ, ದೇಶೀಯ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಈ ಸಂದರ್ಭದಲ್ಲಿ ಅಷ್ಟೇ ಸಶಕ್ತವಾಗಿ ಕೆಲಸ ಮಾಡಿತ್ತು ಅನ್ನುವಂಥದ್ದು. ಒಟ್ಟಿನಲ್ಲಿ S-400 ನಾವು ತಗೊಂಡು ಅದಕ್ಕೆ ಬೇಕಾದ ನೆಸೆಸರಿ ಮಾಡಿಫಿಕೇಷನ್ಸ್ ಅಥವಾ ಟೆಕ್ನಿಕಲ್ ಎಡಿಷನಲ್ ಎಕ್ವಿಪ್ಮೆಂಟ್ನೆಲ್ಲ ಜೋಡಿಸ್ಕೊಂಡು ನಮ್ಗೆ ಹೇಗೆ ಬೇಕೋ ಹಾಗೆ ಭಾರತ ಅದನ್ನು ಅತ್ಯಂತ ಸಶಕ್ತವಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಉಪಯೋಗಿಸ್ತು. ಸೊ ಇದರಿಂದ ನಂಬಿಕೆಯನ್ನು ಉಳಿಸ್ಕೊಳ್ತು ರಷ್ಯಾ ಅಂತ ಹೇಳಬೇಕು. ಅದೇ ರೀತಿಯಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟಾಗಿ ಟುಸ್ ಆಗೋಯ್ತು, ಯಾವ ನಂಬಿಕೆ ಕೂಡ ಉಳಿಲಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಮೇಜರ್ ಡ್ಯಾಮೇಜ್ ಆಯಿತು. ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಕೈ ಕೊಟ್ಟಿದ್ದೇನೆ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡ್ತು. ನಮಗೆ ನಮ್ಮ S-400 ನಮ್ಮ ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತು. ನಾವು ಅಕಸ್ಮಾತ್ ಒಂದು ವೇಳೆ S-400 ಕೆಲಸ ಮಾಡದೇ ಇದ್ರೂ
ನಾವು ದೇಶಿ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮನ್ನು ರೆಡಿ ಇಟ್ಕೊಂಡಿದ್ವಿ, ಆದರೆ S-400 ಕೂಡ ಅತ್ಯಂತ ಚೆನ್ನಾಗಿ ಕೆಲಸ ಮಾಡಿದ್ರಿಂದ ಆಪರೇಷನ್ ಸಿಂಧೂರದಲ್ಲಿ ಹೆಚ್ಚಿನ ಭಾಗದ ಒಂದು ಗೆಲುವಿಗೆ ಹೆಚ್ಚಿನ ಭಾಗದ ಕೊಡುಗೆನೇ S-400 ಕೊಡ್ತು. ವೀಕ್ಷಕರೇ, ಕರ್ನಾಟಕದ ಸುದ್ದಿಗಳಿಗೆ ಬರೋದಾದರೆ, ಪ್ರಹ್ಲಾದ ರಾಜರ 4ನೇ ಅವತಾರವಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ನಾಡಿನಾದ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ. ಮಂತ್ರಾಲಯ ಮಠದಲ್ಲಿ 7 ದಿನಗಳ ಕಾಲ ಈ ಆರಾಧನಾ ಉತ್ಸವ ನಡೆಯಲಿದ್ದು, ಇವತ್ತು ವೈಭವೋಪೇತವಾಗಿ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಪೂರ್ವಾರಾಧನೆ ನಡೆಯಿತು. ಸತ್ಯಲೋಕದಿಂದ ಧರೆಗಿಳಿದು ಬಂದ ಕಾಮಧೇನು, ಭಕ್ತರು ಬೇಡಿದ ವರವನೀವ ಕಲ್ಪವೃಕ್ಷ, ಕಲಿಯುಗದ ಪ್ರತ್ಯಕ್ಷ ದೈವ, ದ್ವೈತ ಸಿದ್ಧಾಂತ ಪ್ರಚಾರ ಮಾಡಿ ಉದ್ಧರಿಸಿದ ಗುರು ಸಾರ್ವಭೌಮ, ಬ್ರಹ್ಮಕರಾರ್ಚಿತ ಮೂಲ ರಾಮದೇವರನ್ನ ಪೂಜಿಸಿದ ಮಹಾಚೈತನ್ಯ, ಸಶರೀರವಾಗಿ ಬೃಂದಾವನಸ್ಥರಾದ ರಾಘವೇಂದ್ರ ಸ್ವಾಮಿಗಳ 354ನೇ ಪೂರ್ವಾರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಕಲಿಯುಗದ ಪ್ರತ್ಯಕ್ಷ ದೈವ ರಾಯರ ಪೂರ್ವಾರಾಧನೆ ಇಂದು ಅದ್ಧೂರಿಯಾಗಿ ನಡೆಯಿತು. ಶ್ರೀ ಸುಬುಧೇಂದ್ರ ತೀರ್ಥರ ದಿವ್ಯ ಸಾನ್ನಿಧ್ಯದಲ್ಲಿ ಪೂಜಾ ಕೈಂಕರ್ಯ, ಪರಿಮಳ ಗ್ರಂಥದ ಪಲ್ಲಕ್ಕಿ ಉತ್ಸವ, ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ತಿರುಮಲ ಹಾಗೂ ಶ್ರೀರಂಗಂನಿಂದ ಬಂದ ಶೇಷ ವಸ್ತ್ರಗಳನ್ನು ರಾಯರ ಮೂಲ ಬೃಂದಾವನಕ್ಕೆ ಸಮರ್ಪಿಸಿ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆಯಿಂದಲೇ ನಿರ್ಮಾಲ್ಯ ವಿಸರ್ಜನೆ, ಉತ್ಸವರಾಯರ ಪಾದಪೂಜೆ, ಪಂಚಾಮೃತ ಅಭಿಷೇಕ, ರಜತ ಸಿಂಹ ವಾಹನೋತ್ಸವ ಅದ್ದೂರಿಯಾಗಿ ಜರುಗಿದವು. ಶ್ರೀಮಠದಲ್ಲಿ ಪರಿಮಳ ತೀರ್ಥ ಹೆಸರಿನ ಪುಷ್ಕರಣಿಯನ್ನ ಭಕ್ತರೊಬ್ಬರು ನಿರ್ಮಿಸಿಕೊಟ್ಟಿದ್ದಾರೆ. ಇದೇ ಪುಷ್ಕರಣಿಯಲ್ಲಿ ಆರಾಧನಾ ನಿಮಿತ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಲ್ಲದೆ ಶ್ರೀಮಠಕ್ಕೆ ಸಣ್ಣ ನೀರಾವರಿ ಸಚಿವ NS ಬೋಸರಾಜು, ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾವಿ ಶ್ರೀಶಾನಂದ ಭೇಟಿ ನೀಡಿ ರಾಯರ ದರ್ಶನ ಪಡೆದರು. ರಾಯರ ಆರಾಧನೆ ಪ್ರಯುಕ್ತ ಭಕ್ತ ಕೋಟಿಯೇ ಹರಿದು ಬಂದಿತ್ತು. 7 ದಿನಗಳ ರಾಯರ ಆರಾಧನಾ ಮಹೋತ್ಸವದ ಪೈಕಿ ಇಂದು ಪೂರ್ವಾರಾಧನೆ ವಿಜೃಂಭಣೆಯಿಂದ ನಡೆಯಿತು. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH